ಸಿಎಸ್ ಶಿವಳ್ಳಿ ನಿಧನಕ್ಕೆ ಮೈತ್ರಿ ಸರ್ಕಾರವೇ ಕಾರಣ ಅಂತ ಬಿಜೆಪಿ ನಾಯಕ ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು ಹೇಳಿದರು. ಇದಕ್ಕೆ ಟಾಂಗ್ ಕೊಟ್ಟಿರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯ, ಶಿವಳ್ಳಿ ಸಾವಿಗೆ ಮೈತ್ರಿ ಸರ್ಕಾರ ಕಾರಣವೆಂದು ನಾಲಿಗೆ ಹರಿಬಿಟ್ಟಿರುವ ನೀವು ದಿವಂಗತ ಅನಂತಕುಮಾರ್ ಪತ್ನಿ ತೇಜಸ್ವಿನಿ ಅವರಿಗೆ ಕೊಟ್ಟಿರುವ ಕಿರುಕುಳ ನೆನಪು ಮಾಡಿಕೊಳ್ಳಿ. ಅವರು ಏನಾದರೂ ಬಾಯಿ ಬಿಟ್ರೆ ನಿಮ್ಮ ಬಣ್ಣ ಬಯಲಾಗುತ್ತೆ ಅಂತ ಟ್ವಿಟರ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಿಎಸ್ ಶಿವಳ್ಳಿ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತನಾಡಿದ್ರು. ಅದನ್ನೇ ಈಗ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿರುವಂತಹ ಸಿದ್ದರಾಮಯ್ಯನವರು, ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಏನಾದರೂ ನಿಮ್ಮ ಬಗ್ಗೆ ಬಣ್ಣ ಬಯಲು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಒಂದ್ಸಲಿ ಕಲ್ಪನೆ ಮಾಡ್ಕೊಳ್ಳಿ ಅಂತ ಟ್ವಿಟರ್ನಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ಕುಂದಗೋಳಕ್ಕೆ ಟೈರ್ಗಳಲ್ಲಿ ಹಣ ಸಾಗಣೆ ಮಾಡಲಾಗ್ತದೆ ಎಂದು ಶೋಭಾ ಕರಂದ್ಲಾಜೆ ಆರೋಪಿಸಿದರು. ಯಾವ ಅಧಿಕಾರಿಗಳು ವಾಹನ ಚೆಕ್ ಮಾಡ್ತಿಲ್ಲ, ಡಿಕೆಶಿ ಅಕ್ರಮವಾಗಿ ಗಳಿಸಿರುವಂತಹ ಹಣವನ್ನ ಹಂಚುತ್ತಿದ್ದಾರೆ, ಬಿಜೆಪಿ ಕಾರ್ಯಕರ್ತರನ್ನ ಖರೀದಿಸಲು ಇಲ್ಲಿಗೆ ಬಂದಿದ್ದಾರೆ ಎಂದರು. ಇನ್ನು ಬಿಎಸ್ವೈ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದು, ಭ್ರಷ್ಟಾಚಾರದ ಹಣದಿಂದ ಎಲೆಕ್ಷನ್ ಮಾಡ್ತಿದ್ದಾರೆ, ಅಪ್ಪ ಮಗ ರೆಸಾರ್ಟ್ನಲ್ಲಿದ್ದಾರೆ, ಈ ಸರ್ಕಾರದ ಬ್ರೈನ್ ಡೆಡ್ ಆಗಿದೆ ಎಂದರು. ಅಯ್ಯೋ ಭ್ರಷ್ಟಾಚಾರವೇ, ನನ್ನ ಇನ್ನೂ ಜೈಲಿಗೆ ಕಳಿಸಲಿಲ್ಲವಾ? ಇನ್ನು ಬಿಜೆಪಿ ಮುಖಂಡರು ಸೇರಿದಂತೆ ಯಾರಿಗೂ ಆಮಿಷ ಒಡ್ಡಿಲ್ಲ. ನಾನು ಯಾರು, ನನ್ನ ಶಕ್ತಿ ದೌರ್ಬಲ್ಯದ ಬಗ್ಗೆ ಬಿಎಸ್ವೈಗೆ ಗೊತ್ತಿದೆ ಅಂತ ಡಿಕೆಶಿ ಕೂಡ ಹೇಳಿದ್ದಾರೆ. ದುಡ್ಡು ತುಂಬಿಸಿಕೊಂಡು, ಗೋಣಿ ಚೀಲದಲ್ಲಿ ದುಡ್ಡು ತುಂಬಿಸಿಕೊಂಡು, ಕುಂದಗೋಳದ ಜನರನ್ನ, ಕುಂದಗೋಳದ ನಾಯಕರನ್ನ, ಕುಂದಗೋಳದ ಚುನಾಯಿತ ಪ್ರತಿನಿಧಿಗಳನ್ನ ಖರೀದಿ ಮಾಡಬೇಕು ಅಂತ ಕುಂದಗೋಳಕ್ಕೆ ಇವತ್ತು ಬಂದಿದ್ದಾರೆ ಹೊರತು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಕುಂದಗೋಳಕ್ಕೆ ಬಂದಿಲ್ಲ ಮಂತ್ರಿಯಾಗಿ. ನಾನು ಯಾರು, ಏನು, ಎತ್ತ, ನಂದೇನು ಶಕ್ತಿ, ನನ್ನದೇನು ವೀಕ್ನೆಸ್ಸು, ನನ್ನ ಸ್ಟ್ರೆಂತು ಎಲ್ಲ ಕೂಡ ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಭ್ರಷ್ಟಾಚಾರ, ಅಯ್ಯೋ ನನಗಿನ್ನ ಅವ್ರು ಜೈಲು ಕಳಿಸಿಲ್ವಲ್ಲ, ಕಾಯ್ತಾ ಇದ್ದೀನಿ. ರೆಸಾರ್ಟ್ಗೆ ಹೋಗುವಂಥದ್ದು, ರೆಸ್ಟ್ ತಗೊಳಕ್ಕೆ ಹೋಗೋದು ನಂದೇನು ಅಭ್ಯಂತರ ಇಲ್ಲ. ಆದರೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ತಂದೆ ಮಗ ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅತೃಪ್ತಿ, ಅಸಮಾಧಾನ ಹೊಗೆಯಾಡ್ತಾ ಇದೆ. ಹಣದ ಬಲದಿಂದ ದುಡ್ಡು ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲುವಂಥ ಸಂಸ್ಕೃತಿ ಬೆಳೆಸಿರುವಂಥದ್ದೇನೆ ಡಿಕೆ ಶಿವಕುಮಾರ್ ಅವರು. ಈಗಲೂ ಸಹ ಅವರು ಹಣದ ಬಲದಿಂದಲೇ ಚುನಾವಣೆ ಗೆಲ್ತೇವೆ ಅಂತೇಳಿ ಎಲ್ಲ ಕಡೆ ಬಿಜೆಪಿಯ ಮುಖಂಡರನ್ನು ಕರೆದು ದುಡ್ಡು ಕೊಡುವಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ತಡರಾತ್ರಿಯವರೆಗೂ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಜೆಡಿಎಸ್ ಮತ್ತು ಕಾಂಗ್ರೆಸ್ ವೈಷಮ್ಯಕ್ಕೆ ಬ್ರೇಕ್ ಹಾಕಿದ್ದು, ಜೆಡಿಎಸ್ ಅತೃಪ್ತರನ್ನ ಕರೆಸಿ ತಡರಾತ್ರಿ ಸುದೀರ್ಘ ಚರ್ಚೆಯನ್ನು ನಡೆಸಿದ್ರು. ಇನ್ನು ದೋಸ್ತಿ ಅಭ್ಯರ್ಥಿ ಕುಸುಮಾ ಶಿವಳ್ಳಿ ಪರ ಕೆಲಸ ಮಾಡುವಂತೆ ಮನವೊಲಿಸಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಲು ಬಿಎಸ್ವೈ ಪ್ಲಾನ್ ಮಾಡ್ತಿದ್ದು, ಹುಬ್ಬಳ್ಳಿಯಲ್ಲಿಯೇ ಬಿಎಸ್ವೈ ಠಿಕಾಣಿ ಹೂಡಿದ್ದಾರೆ.